ಅದಕ್ಕೆ ಬರೋದಕ್ಕಿಂತ ಮೊದಲು ಈಗಾಗಲೇ ಈಗ ಎಸ್ ಟಿ ಸಮುದಾಯ ಅಲ್ಲಿದೆ. ಎಸ್ ಟಿ ಸಮುದಾಯ ಸೇರಿದಂಗೆ ಬೇರೆ ಯಾವ್ಯಾವ ಸಮುದಾಯಗಳು ಬರ್ತವೆ ಸರ್? ಈಗ ಎಕ್ಸಾಂಪಲ್ ನಾನು ಇವತ್ತು ಬೆಳಗ್ಗೆ ನಿಮ್ಮ ಹತ್ರ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಏನಂದ್ರೆ ಈ ಎರವರು, ಈ ಪಣಿಗರು, ಆಮೇಲೆ ಸೋಲಿಗರು, ಆಮೇಲೆ ಕಾಡು ಕುರುಬರು, ಆಮೇಲೆ ಏಳಗರು, ಇವರೆಲ್ಲರೂ ಅದೇ ವ್ಯಾಪ್ತಿಗೆ ಬರ್ತಾರೆ. ಕಾಡು ಕುರುಬ, ಜೇನು ಕುರುಬ, ಪಣಿಯ, ಎರವ, ಆಮೇಲೆ ಸೋಲಿಗ, ಇವರೆಲ್ಲರೂ ಅದೇ ಇದಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 2 ಟ್ರೈಬಲ್ ಸಮುದಾಯಗಳನ್ನು ಇಟ್ ಇಸ್ ಮೋಸ್ಟ್ ಇದು ಏನು ಟ್ರೈಬಲ್ ಕ್ಯಾರೆಕ್ಟರ್ ಇರುವಂತಹ ಸಮುದಾಯಗಳು ಅಂತೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ. ಅಂದರೆ ಮೋಸ್ಟ್ ಪ್ರಿಮಿಟಿವ್ ಟ್ರೈಬ್ಸ್ ಅಂತೇಳ್ಬಿಟ್ಟು, ಅಂದರೆ MPC ಅಂತ ಕರಿತೀವಿ, MPT ಅಂತ ಕರೀತಾರೆ. ಅದರಲ್ಲಿ ಒಂದು ಜೇನು ಕುರುಬರು, ಇನ್ನೊಂದು ಕೊರಗರು. ಜೇನು ಕುರುಬರು ನಿಮ್ಗೆ ಗೊತ್ತಿದೆ, ಮೈಸೂರು ಪ್ರದೇಶದಲ್ಲಿ ಚಾಮರಾಜನಗರ ಸುತ್ತಮುತ್ತ ಇರುವಂಥ ಕಾಡುಗಳಲ್ಲಿದ್ದಾರೆ. ಕೊರಗರು ದಕ್ಷಿಣ ಕನ್ನಡದಲ್ಲಿದ್ದಾರೆ. ಈಗ ಜೇನು ಕುರುಬ, ಕಾಡು ಕುರುಬ, ಬೆಟ್ಟ ಕುರುಬ ಒಂದು ಕಡೆ ಟ್ರೈಬಲ್ಸ್ ಆಗಿದ್ದಾರೆ ಈಗಾಗಲೇ. ಅವ್ರಿಗೆ ಯಾರಿಗೂ ಕೂಡ ಯಾವುದೇ ಕ್ಯಾರೆಕ್ಟರ್ಸು ಕೂಡ ನಮ್ಮ ಈಗಿನ ಕುರುಬರು ಯಾವುದು ಟ್ರೈಬಲ್ ಸ್ಟೇಟಸ್ ಕೇಳ್ತಾ ಇದ್ದಾರೆ, ಆ ಟ್ರೈಬಲ್ ಜೊತೆ ಅದು ಹೋಲಿಕೆ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಇವ್ರ ಟ್ರೈಬಲ್ ಕ್ಯಾರೆಕ್ಟರ್ಸು ಇವ್ರದ್ದು ನಿಮ್ಮದು ಫಿಸಿಕಲ್ ಅಪಿಯರೆನ್ಸೇ ಗೊತ್ತಾಗ್ಬಿಡುತ್ತೆ ಅವರು ಟ್ರೈಬಲ್ಸ್ ಅಂತ ಹೇಳ್ಬಿಟ್ಟದೆ. ಆ ಟ್ರೈಬಲ್ ಕ್ಯಾರೆಕ್ಟರ್ ಅಂತದ್ದು. ಆಮೇಲೆ ಅವರ ಆಚರಣೆಗಳು, ವೇಷಭೂಷಣಗಳು, ಅವ್ರ ವೃತ್ತಿಗಳು ಅವೆಲ್ಲವೂ ಕೂಡ ಬದಲಾವಣೆ ಆಗಿದೆ. ಈಗ ಸಮಸ್ಯೆ ಆಗ್ತಾ ಇರೋದೇನಂತಂದರೆ, ಈಗ ಈ ದೊಡ್ಡ ಸಮುದಾಯವಾದಂತಹ ಸುಮಾರು 45 ಲಕ್ಷ ಇರುವಂಥ ಸಮುದಾಯ ಇಲ್ಲಿಗೆ ಹೋದಾಗ ಈ ಸಮುದಾಯಗಳ ಸ್ಥಿತಿ, ಸಣ್ಣ ಸಮುದಾಯಗಳ ಸ್ಥಿತಿ ಏನಾಗಬೇಕು ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಅದು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಅಲ್ಲಿ ಇದು ಬೇಡ ಸಮುದಾಯ ಇದೆ. ಬೇಡ ಸಮುದಾಯ ಸುಮಾರು 32-33 ಲಕ್ಷ ಇದೆ. ಅವ್ರ ಜೊತೆಯಲ್ಲಿ ಪಣೀರು ಇವರೆಲ್ಲರೂ ಸೇರಿದ್ರು ಕೂಡ 5 ಲಕ್ಷ ಇಲ್ಲ. ಎಲ್ಲ ಸಮುದಾಯಗಳು ಸೇರಿದ್ರು ಕೂಡ 5 ಲಕ್ಷ ಕೂಡ ಇಲ್ಲ. ಅವ್ರ ಜೊತೆ ಸೇರಿದಾಗ ಏನಾಗಿದೆ, ಪೂರ್ತಿ ಎಲ್ಲ ಬೆನಿಫಿಟ್ಗಳನ್ನು ಕೂಡ ಒಂದೇ ಸಮುದಾಯ ಪಡ್ಕೊಳ್ಳುತ್ತೆ. ಎಷ್ಟಿದೆ ಸರ್ ಕುರುಬ ಸಮುದಾಯ ಕರ್ನಾಟಕದಲ್ಲಿ? ಕುರುಬ ಸಮುದಾಯ ಸುಮಾರು 40-45 ಲಕ್ಷ ಇದೆ. 45 ಇವ್ರು 35 ನಾಯಕ ಸಮುದಾಯ, ಇವ್ರದ್ದು 45 ಆಗುತ್ತೆ. ಇವಾಗ ಏನಾಗಿದೆ, ರಿಸರ್ವೇಷನ್ ಅಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ, ಈಗ 3% ಇದ್ದಿದ್ದನ್ನು ಕಳೆದ ಸಲ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 7%ಗೆ ಅದನ್ನು 7.5%ಗೆ ಅದನ್ನು ರೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾಗಮೋಹನ್ ದಾಸ್ ಆವಾಗ ಒಂದು ವರದಿ ಬಂತು, SC STಗಳಲ್ಲಿ ರಿಸರ್ವೇಷನ್ ಹೆಚ್ಚುಗಾರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಗ 15% ಇದ್ದಂತಹ SCಗಳನ್ನು 17% ಮಾಡಿದ್ರು. ಇವರು 3% ಇದ್ದನ್ನು 7% ಮಾಡಿದ್ರು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಅದೇ ರೀತಿಯಲ್ಲಿರೋದ್ರಿಂದ ಅದೇ ರೀತಿಯಲ್ಲಿ ಕೂಡ ಇಲ್ಲೂ ಕೂಡ ಮಾಡಲಿಕ್ಕಾಯಿತು. ಆದರೆ ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆರ್ಡರ್ಸ್ ಕೂಡ ಆಯಿತು. ಆದರೆ ಇತ್ತೀಚೆಗೆ ಅದು KITನಲ್ಲಿ ಸ್ಟ್ರಕ್ ಡೌನ್ ಆಗಿದೆ, ಸ್ಟೇ ಆಗಿದೆ. ಅದರಿಂದಾಗಿ ಅದು ಇಂಪ್ಲಿಮೆಂಟ್ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅದು ಹಂಗೇನಾದರೂ ಆದಾಗ ಏನಾಗುತ್ತೆ, ಈ 45 ಲಕ್ಷನೇ ಇಲ್ಲಿ ಸೇರ್ಕೊಂಡಿದ್ದು ಅಂತಂದರೆ ರಿಸರ್ವೇಷನ್ ಪ್ರಮಾಣನ ಜಾಸ್ತಿ ಮಾಡಬೇಕಾಗತ್ತೆ ಆಟೋಮೆಟಿಕ್ ಆಗಿ. ಯಾಕಂದರೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕಾಗತ್ತಲ್ವಾ, ಅವಾಗ ಜಾಸ್ತಿ ಮಾಡಬೇಕು. 35, 45, 80 ಆಗ್ಬಿಟ್ರಲ್ಲ ಸರ್? 80 ಆಗ್ಬಿಡುತ್ತೆ. ಭಾಳ ದೊಡ್ಡ ಸಮುದಾಯ ಆಗ್ಬಿಡುತ್ತೆ, ಭಾಳ ಪ್ರಬಲವಾದ ಸಮುದಾಯ ಆಗುತ್ತೆ. ಅದು ಟ್ರೈಬಲ್ಸೇ ಅಷ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇಂಡಿಯಾದಲ್ಲಿ ಎಲ್ಲೂ ಕೂಡ ಟ್ರೈಬಲ್ಸ್ ಅಷ್ಟೊಂದು ಪ್ರಮಾಣದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಇನ್ಕ್ಲೂಡಿಂಗ್ ಜಾರ್ಖಂಡ್ ಇರ್ಬೋದು, ಒರಿಸ್ಸಾ ಇರ್ಬೋದು, ಅಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಬಹಳ ಮೇಜರ್ ಆಗಿ ಬಹಳ ದೊಡ್ಡ ಸಮುದಾಯಗಳು ಟ್ರೈಬಲ್ ಅಂತ ಕ್ಲೈಮ್ ಮಾಡ್ತಾ ಇರೋದು ಇದೆಯಲ್ಲ, ಒಂದು ನಾಯಕ ಸಮುದಾಯ ಮತ್ತು ಇನ್ನೊಂದು ಕುರುಬ ಸಮುದಾಯ. ಈಗ ಈ ಥರ ಆದಂಥ ಸಂದರ್ಭದಲ್ಲಿ ಆಗುವಂಥ ಲಾಭ ವೆರಿ ಇಂಪಾರ್ಟೆಂಟ್ಲಿ ಸರ್, ಅದರಲ್ಲಿ ಸಂದೇಹನೇ ಇಲ್ಲ. ಇದರಲ್ಲಿ ರಾಜಕೀಯ ಲಾಭವೂ ಕೂಡ ಇರುತ್ತೆ. ಜೊತೆಗೆ ತಾವು ಹೇಳ್ದಂಗೆ ಏನಂದರೆ, ಈ ಟ್ರೈಬಲ್ ಅನ್ನುವಂಥ ವ್ಯಾಪ್ತಿಗೆ ಬಂದುಬಿಟ್ರೆ ಅದು ಲಾಭದ ಭರಪೂರ ಲಾಭ. ಹೌದು, ಅದರಲ್ಲಿ ಏನು ಡೌಟೇ ಇಲ್ಲ. ನಿಜ ನಿಜ ನಿಜ. ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಸರ್, ಅದು ಏನಾಗುತ್ತೆ, ಈಗ STಗೆ ಕರ್ನಾಟಕದಲ್ಲಿ 15 ರಿಸರ್ವ್ ಸೀಟ್ಸ್ ಇದ್ದಾವೆ, MLA ಸೀಟ್ಸ್ 15 ಇದ್ದಾವೆ. 15ರಲ್ಲಿ 15 ಮಂದಿ ಒಂದೇ ಸಮುದಾಯದವ್ರು ನಿಂತು ಅಲ್ಲಿ ಗೆಲ್ತಾರೆ. ಈ ಪಣೀರಾಗಲಿ, ಸೋಲಿಗರಾಗಲಿ, ಅಥವಾ ಕಾಡು ಕುರುಬರು, ಜೇನು ಕುರುಬರು ಯಾರೂ ಅಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಮಂಡಲ್ ಮೆಂಬರ್ ಕೂಡ ಬರಲ್ಲ. ಇವ್ರು ಗೆಲ್ತಾ ಇದ್ದಾರೆ. ಈಗ ಏನಾದರೂ ಕುರುಬ ಸಮುದಾಯ ಅಲ್ಲಿಗೆ ಬಂದಿದ್ದು ಅಂದರೆ, ಇವರು 32-33 ಲಕ್ಷಕ್ಕೆ 15 ಸೀಟ್ ತಗೊಳ್ತಾ ಇದ್ದಾರೆ ಅಂತಂದರೆ, ಕುರುಬ ಸಮುದಾಯ 40-45 ಲಕ್ಷ ಆಗಿದ್ದು ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ 20 ಸೀಟನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಈಗ ಅವರು ಜನರಲ್ಲಲ್ಲಿ ನಿಂತ್ಕೊಂಡು ಸುಮಾರು 8-10 ಸೀಟನ್ನು ಪಡ್ಕೊಳ್ತಾ ಇದ್ದಾರೆ ಕುರುಬ ಸಮುದಾಯ, ಜನರಲ್ಲಲ್ಲಿ ನಿಂತ್ಕೊಂಡು.
ಈಗ ಇದು ರಿಸರ್ವೇಷನ್ ಸಿಕ್ಕಿದ್ದು ಅಂತ ಹೇಳಿದ್ರೆ ಬಹುಶಃ 20 ಸೀಟು ಬರೀ ರಿಸರ್ವೇಷನಲ್ಲೇ ಸಿಕ್ಬಿಡುತ್ತೆ. ಅದನ್ನ ಹೊರತುಪಡಿಸಿ ಕೂಡ ಜನರಲ್ಲೂ ಕೂಡ ಒಂದು 7-8 ಸೀಟುಗಳನ್ನು ಗೆಲ್ತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸುಮಾರು 28-30 ಸೀಟುಗಳನ್ನು ಅವರು ರಾಜಕೀಯವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದು ಎಸ್ ಟಿಗೆ ಹೋಗುವಂಥದ್ದು ರಾಜಕೀಯವಾಗಿ ಲಾಭಕರ ಅಂತೇಳ್ಬಿಟ್ಟು ನನಗನ್ಸುತ್ತೆ.